ಎವ್ರಿವಾನ್, ವೆಲ್ಕಮ್ ಟು ಪ್ರಜ್ಞಾಸ್ ಪ್ರಪಂಚ. ಇವತ್ತು ವೆನ್ಸ್ಡೇ, ಗಾಂಧಿ ಜಯಂತಿ ಇರೋದ್ರಿಂದ ಎಲ್ರಿಗೂ ರಜಾ. ಹುರ್ರೇ! ನಾನು ಕೋಕೋನಟ್ ಆಯಿಲ್ ಹಾಕಿದಾಗೆಲ್ಲ ನನಗೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು. ಸೊ ನಾನು ಈ ಪ್ಯಾಕ್ಗೆ ಸ್ವಿಚ್ ಆದೆ. ಅಲೋವೆರಾ ಜೆಲ್ ಮತ್ತು ಸ್ವಲ್ಪ ನೀರನ್ನ ಹಾಕಿ ಗ್ರೈಂಡ್ ಮಾಡಿ ಆ ಜೆಲ್ನ ತಲೆಗೆ ಹಚ್ಕೊಳ್ಳೋದಷ್ಟು. ಆ್ಯಂಡ್ 1 ವೀಕ್ ಅಷ್ಟರಲ್ಲೇ ನಿಮ್ಮ ಹೇರ್ ತುಂಬ ಸಿಲ್ಕಿ ಶೈನಿಯಾಗಿ ಕಾಣಿಸುತ್ತೆ. ಇದನ್ನು ನಮ್ಮ ಅಮ್ಮಮ್ಮ ರೆಗ್ಯುಲರಾಗಿ ಯೂಸ್ ಮಾಡ್ಕೋತಿದ್ರು. ಬಟ್ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಒಂದ್ಸಲ ಟ್ರೈ ಮಾಡಾದ್ಮೇಲೆ ಇದೇ ಚೆನ್ನಾಗಿ ಅನಿಸ್ತಿತ್ತು. ಆ್ಯಂಡ್ ನಿಮಗೂ ಕೂಡ ಆರ್ಗ್ಯಾನಿಕ್ ರೆಮಿಡೀಸ್ ಏನಾದರೂ ಗೊತ್ತಿದ್ರೆ, ಎಷ್ಟೊಂದು ಜನ ಕೇಳ್ತಿದ್ರು ನಿಮ್ಮ ಹೇರ್ ತುಂಬ ಸ್ಟ್ರೇಟ್ ಇದೆ, ಕೆರಟಿನ್ ಟ್ರೀಟ್ಮೆಂಟ್ ಮಾಡಿಸಿದ್ದೀರಾ ಅಂತ. ನಾನು ಯಾವ ಟ್ರೀಟ್ಮೆಂಟ್ ಕೂಡ ಮಾಡಿಸಿಲ್ಲ, ಈವನ್ ಬೊಟ್ಯಾಕ್ಸ್. ನಾರ್ಮಲ್ ಆಗಿ ಐ ಯೂಸ್ ದೀಸ್ ಹೇರ್ ಪ್ಯಾಕ್ಸ್ ಇನ್ಸ್ಟೆಡ್ ಆಫ್ ಕೋಕೋನಟ್ ಆಯಿಲ್ ಆ್ಯಂಡ್ ಶಾಂಪೂ ಮೈ ಹೇರ್ ಯೂಸಿಂಗ್ ಚಿಕ್ ಎಗ್ ವೈಟ್ ಪ್ರೋಟೀನ್ ಶಾಂಪೂ ವಿಚ್ ಮೇಕ್ಸ್ ಅವರ್ ಹೇರ್ ಸೋ ಸ್ಮೂತ್. Look at the result. That's why I always likes to style my hair. ಅಜ್ಜಿ ತಾತ ಊರಿಗೆ ಹೋದರು ಆ್ಯಂಡ್ ನನ್ನ ಕೆಲಸ ಮತ್ತೆ ಶುರು ಆಯಿತು. ಇವತ್ತು ನಾನೇ ಏನಾದರೂ ಓನ್ ಪ್ರೋಗ್ರಾಮ್ ಪ್ರಾಕ್ಟೀಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. 2 ಇಯರ್ಸಿಂದ ವೀಡಿಯೋ ಮಾಡೋಕ್ಕೆ ಟ್ರೈಪಾಡ್ಗೆ ಹಿಂಸೆ ಕೊಟ್ಟು ಟ್ರೈಪಾಡೇ ಮುರಿದೋಗಿತ್ತು. ಸೊ ಅದನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ. ಏನೋ ಗೊತ್ತಿಲ್ಲ, ಈ ಥರದ ಕೆಲಸ ಅಂದರೆ ನನಗೆ ಸಖತ್ ಇಷ್ಟ. ಕ್ಯಾಲ್ಕುಲೇಟ್ರಲ್ಲಿ ಬಟನ್ಸ್ ಎಕ್ಸ್ಚೇಂಜ್ ಮಾಡೋದು, ರಿಮೋಟಲ್ಲಿ ಮದರ್ ಬೋರ್ಡ್ನ ತೆಗೆದುಬಿಟ್ಟು ಸುಮ್ಮನೆ ರಿಮೋಟ್ನ ಇಟ್ಬಿಡೋದು, ಆ ಥರ ಏನೋ ಕಿತಾಪತಿ ಕೆಲಸ ಸಖತ್ ಇಷ್ಟ. ನೆಕ್ಸ್ಟ್ ವೀಡಿಯೋ ಶೂಟ್ ಮಾಡೋಕ್ಕೆ ಟ್ರೈಪಾಡ್ ಫಿಕ್ಸ್ ಮಾಡಲೇಬೇಕು. ಸೊ ನಾನು ಇವಾಗಲೇ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಹೋಪ್ ಯು ಆಲ್ ಲೈಕ್ ದಿಸ್ ವೀಡಿಯೋ. ಇಫ್ ಯು ಲೈಕ್ ಮೈ ವೀಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಆನ್ ದಿಸ್ ವೀಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್.